ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಬಿಗ್ ಬಾಸ್ ಈ ವಾರ ಎಲಿಮಿನೇಷನ್ ವೀಕ್ ಇಲ್ಲ ಅಂತಲೂ ಅನೌನ್ಸ್ ಮಾಡಿಲ್ಲ, ಇದೆ ಅಂತಲೂ ಅನೌನ್ಸ್ ಮಾಡಿಲ್ಲ. ಸೊ ಎಲಿಮಿನೇಷನ್ ವೀಕ್ ಇಲ್ಲ ಅಂತ ಹೇಳಿದರೆ ಅವರು ಕ್ಯಾಪ್ಷನ್ ಹಾಕಿಬಿಡ್ತಿದ್ರು ಟಿ ಪ್ಲೇ ಆಗಬೇಕಾದ್ರೆ ಈ ವಾರ ಎಲಿಮಿನೇಷನ್ ಇಲ್ಲ ಅಂತ. ಬಟ್ ಈ ಸಲ ಏನು ಮಾಡಿದ್ದಾರೆ, ಏನು ಕ್ಯಾಪ್ಷನ್ನೂ ಹಾಕಿಲ್ಲ. ಬಟ್ ಎಲಿಮಿನೇಟೆಡ್ ಆಗಿದ್ದ ಕ್ಯಾಂಡಿಡೇಟ್ನ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ. ಬಟ್ ವೋಟಿಂಗ್ ಲೈನು ಓಪನ್ ಆಗಿಲ್ಲ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳಿರೋ ಥರ ಏನಾದರೂ ಟ್ವಿಸ್ಟ್ ಇಟ್ಟಿದ್ದಾರಾ, ಸೀಕ್ರೆಟ್ ರೂಮ್ ಏನಾದರೂ ಇಟ್ಟಿದ್ದಾರಾ, ಅಥವಾ ರಜತ್ ಚೈತ್ರ ಎಲಿಮಿನೇಟ್ ಆಗ್ತಾರಾ ಅಂತ ಕನ್ಫ್ಯೂಷನಲ್ಲಿದೆ. ಸೊ ಇವಾಗ ಈ ಮಾರ್ನಿಂಗ್ ಪ್ರೋಮೋ ನೋಡಿದರೆ ರಜತ್ ಅವರು ಕೊಟ್ಟಿರೋ ಚಾಲೆಂಜ್ ಪ್ರಕಾರ ಅವ್ರು ಎಲಿಮಿನೇಟ್ ಆಗಲ್ಲ ಅಂತ ನನಗನ್ಸುತ್ತೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದು ಏನಪ್ಪ ಅಂತಂದರೆ ರಜತ್ ಮತ್ತು ಚೈತ್ರ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಬರ್ತಿದೆ. ಬಟ್ ಇವತ್ತು ಮಾರ್ನಿಂಗ್ ಪ್ರೋಮೋ ನೋಡಿದರೆ ಇಲ್ಲ, ಎಲಿಮಿನೇಟ್ ಆಗಲ್ಲ, ಯಾಕಂದರೆ ಅವ್ರು ಕಂಟಿನ್ಯೂ ಆಗ್ತಾರೆ. ಆಮೇಲೆ ಅವ್ರು ಕೊಟ್ಟಿರೋ ಚಾಲೆಂಜ್ ಪ್ರಕಾರ ಅವ್ರು ಇರ್ತಾರೆ ಅಂತ ಅನಿಸ್ತಿದೆ. ಸೊ ಇಲ್ಲಿ ರಜತ್ ಅವರು ಪರೇಡ್ ಗೆಸ್ಟ್ ಆಗಿದ್ದರೆ ಈ ಥರ ಎಲ್ಲ ಚಾಲೆಂಜ್ ಎಲ್ಲ ಮಾಡ್ತಾ ಇದ್ದಿಲ್ಲ. ಪಕ್ಕ ಯತ್ನಿ ಅವ್ರು ಕಂಟೆಸ್ಟೆಂಟ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. ಸೊ ಪಕ್ಕ ಯತ್ನಿ ಈ ವಾರ ಅಂತೂ ವೈಟ್ ಕಾರ್ಡ್ ಕಂಟೆಸ್ಟೆಂಟ್ ಹೋಗಲ್ಲ ಅಂತ. ಸೊ ಅವರಿಬ್ಬರು ಹೋಗಲ್ಲ, ಕನ್ಫರ್ಮ್ ಆಗಿ ಹೇಳ್ತೀನಿ. ಸೊ ಈ ವೀಕು ಈ ರೌಂಡ್ ಏನು ಕಂಟೆಸ್ಟೆಂಟ್ಗಳು ಎಲಿಮಿನೇಟ್ ಆಗಿದಾರಲ್ಲ ಅವ್ರಿಗೆ ಫೇಕ್ ಎಲಿಮಿನೇಷನ್ ಮಾಡಬೇಕಾಗಿ ಬರುತ್ತೆ. ಸೊ ಅವ್ರನ್ನ ಹೊರಗಡೆ ಕಳಿಸಿ ಅವ್ರಿಗೆ ಇಲ್ಲ ನೀವು ಸೇವ್ ಆಗಿದ್ದೀರಿ ಅಂತ ವಾಪಸ್ ಕಳಿಸೋ ಚಾನ್ಸಸ್ಸು ಇದೆ. ಬಟ್ ಇಲ್ಲಿ ತುಂಬ ಜನ ನಾಮಿನೇಟ್ ಆಗಿದ್ರೆ ಈ ಕೇಸಲ್ಲಿ ಬರ್ತಿತ್ತು. ಬಟ್ ನಾಮಿನೇಟ್ ಆಗಿದೆ ತುಂಬ ಕಡಿಮೆ. ಆಮೇಲೆ ತುಂಬ ಕನೆಕ್ಷನ್ ಇರೋರನ್ನ ನಾಮಿನೇಟ್ ಮಾಡಿದರೆ ಓಕೆ, ಏನೋ ಒಂದು ಡ್ರಾಮಾ ಕ್ರಿಯೇಟ್ ಆಗ್ತಿತ್ತು. ಬಟ್ ಇವಾಗ ಅದು ಆಗಿಲ್ಲ, ಯಾಕಂದರೆ ನಾಮಿನೇಟ್ ಆಗಿದ್ದವರು ಕಡಿಮೆ, ಸೇವ್ ಆಗಿರೋರು ಜಾಸ್ತಿ. ಆಮೇಲೆ ಇಲ್ಲಿ ಕಾವ್ಯ ಅವರು ನಾಮಿನೇಟ್ ಆಗಿದ್ದರೆ ಓಕೆ, ಕಾವ್ಯ ಅವ್ರನ್ನ ಒಂದು ಎಲಿಮಿನೇಟ್ ಅಂತ ಮಾಡಿ ಗಿಲ್ಲಿ ರಿಯಾಕ್ಷನ್ ನೋಡ್ಬೋದಾಗಿತ್ತು. ಬಟ್ ಅದು ಆಗಿಲ್ಲ. ಇಲ್ಲಿ ಕಾವ್ಯ ಅವ್ರು ನಾಮಿನೇಟೇ ಆಗಿಲ್ಲ ಇಲ್ಲಿ. ಸೊ ಅಷ್ಟರ ಮಟ್ಟಿಗೆ ಮೀರಿ ಗಿಲ್ಲಿನ ನಾಮಿನೇಟ್ ಮಾಡಿ ಅದನ್ನು ಫ್ರ್ಯಾಂಕ್ ಮಾಡಿ ವಾಪಸ್ ತೊಗೊಳ್ಳೋ ಅಂಥ ಚಾನ್ಸಸ್ ಏನಾದರೂ ಇದೆ ಅಂತ ಅಂದ್ಕೊಂಡ್ರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಹೊರಗಿನವರು ನಂಬಲ್ಲ, ಮನೆಯಲ್ಲಿರೋರು ನಂಬಲ್ಲ. ಯಾಕಂದರೆ ಗಿಲ್ಲಿ ಫ್ಯಾನ್ಸ್ ಅಷ್ಟು ಜನ ಇದ್ದಾರೆ ಹೇಳಬೇಕಂದ್ರೆ. ಸೊ ಈ ಪ್ರಯೋಗ ಗಿಲ್ಲಿ ಮೇಲಂತೂ ಆಗಲ್ಲ. ಸೊ ಇಲ್ಲಿ ನನಗನ್ಸಿರೋ ಪ್ರಕಾರ ರಕ್ಷಿತಾ ಶೆಟ್ಟಿ ಅವ್ರನ್ನ ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ರಕ್ಷಿತಾ ಶೆಟ್ಟಿ ಅವ್ರಿಗಿರೋ ಫ್ಯಾನ್ ಬೇಸಿಸ್ ಮೇಲೆ ಅವರು ಯಾವಾಗಲೂ ಹೇಳ್ತಿರ್ತಾರೆ ನನಗೆ ಫ್ಯಾನ್ ತುಂಬ ಇದ್ದಾರೆ, ನನಗೆ ಅವ್ರು ಶೇವ್ ಮಾಡೇ ಮಾಡ್ತಾರೆ ಅನ್ನೋ ಥರ ಹೇಳ್ತಿರ್ತಾರೆ. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ಈ ಸಲ ಮೇ ಬಿ ರಕ್ಷಿತಾಗೆ ಶಾಕ್ ಕೊಡೋ ಚಾನ್ಸಸ್ ಇದೆ ಅನಿಸುತ್ತೆ. ಈ ರಕ್ಷಿತಾ ಅವ್ರದ್ದು ಓವರ್ ಕಾನ್ಫಿಡೆಂಟ್ ಇರೋ ಥರ ಅನಿಸುತ್ತೆ. ಅದನ್ನು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಬಿಡ್ತಾರೆ ಅನಿಸುತ್ತೆ. ಸೊ ಇಷ್ಟೊಂದು ಚೆನ್ನಾಗಿ ಆಡ್ತಿರೋ ವ್ಯಕ್ತಿನೇ ಹೋಗ್ತಿದಾರಲ್ಲ ಅದೇಂಗೆ ಅಂತ ಒಂದು ಡೌಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಗಿಲ್ಲಿ ಅವ್ರನ್ನ ಕಳಿಸಿದ್ರೆ ಆಗಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತು ಅವ್ರಿಗಿರೋ ಫ್ಯಾನ್ ಬೇಸು. ಐ ಥಿಂಕ್ ಇಲ್ಲಿ ರಕ್ಷಿತಾ ಅವ್ರನ್ನ ಮಾಡ್ತಾರೆ ಅಂತ ನನಗನ್ಸುತ್ತೆ. ಸೊ ಅವಾಗ ಸಡನ್ನಾಗಿ ಅನಿಸುತ್ತೆ ಓಕೆ ಈಕೆ ಇಷ್ಟೆಲ್ಲ ಟಾಸ್ಕ್ ಚೆನ್ನಾಗಿ ಮಾಡ್ತಿದ್ಲು, ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಿದ್ಲು, ಎಲ್ಲ ಚೆನ್ನಾಗಿ ಮಾಡ್ತಿದ್ಲು, ಸಡನ್ನಾಗಿ ಯಾಕೆ ಅಂತ ಎಲ್ಲರ ಮೈಂಡಲ್ಲಿ ಬರುತ್ತೆ. ನಾವು ಹಂಗಾದ್ರೆ ಏನು ಚೆನ್ನಾಗಿ ಮಾಡಬೇಕು, ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಎಲ್ಲರ ಮೈಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಆವಾಗ ಥಿಂಕಿಂಗ್. ಅಷ್ಟೆಲ್ಲ ಚೆನ್ನಾಗಿ ಮಾಡಿ ಎಲ್ಲ ಮಾಡಿ ಈ ಥರ ಹೋಗ್ತಿದ್ದಾರೆ ಅಂತಂದರೆ ಪಕ್ಕ ಹೇಳ್ತೀನಿ ಅವ್ರ ತಲೆಯಲ್ಲಿ ಬಂದೇ ಬರುತ್ತೆ ಇದೆಲ್ಲ. ಸೊ ಅವಾಗ ಎಲ್ಲರೂ ಅಲರ್ಟ್ ಆಗ್ತಾರೆ ಅಂತ ನನಗನ್ಸುತ್ತೆ. ಬಟ್ ಈ ಸೀಸನಲ್ಲಿ ಏನಾಗಿತ್ತು, ಈ ವೀಕಲ್ಲಿ ತುಂಬ ಡಿಫ್ರೆಂಟಾಗಿ ಹೋಯಿತು ಹೇಳಬೇಕಂದ್ರೆ. ಐ ಥಿಂಕ್ ಫ್ರ್ಯಾಂಕ್ ಎಲಿಮಿನೇಷನ್ ಬದಲಾಗಿ ಸೀಕ್ರೆಟ್ ರೂಮ್ ತರ್ತಾರೆ ಅಂತ ಅನಿಸುತ್ತೆ. ಇದು ತುಂಬ ಸೀಸನಿಂದ ಬರ್ತಾನೆ ಇದೆ ಸೀಕ್ರೆಟ್ ರೂಮ್ ಅನ್ನೋ ಮಾತು. ಈ ಸೀಸನಲ್ಲೂ ಅದು ಬರುತ್ತೆ ಅಂತ ನನಗನ್ಸುತ್ತೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಈ ವೀಕ್ ಮಾತ್ರ ಸೀಕ್ರೆಟ್ ಟಾಸ್ಕ್ ಇದ್ದೇ ಇರುತ್ತೆ, ಸೀಕ್ರೆಟ್ ರೂಮ್ ಇದ್ದೇ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ರಕ್ಷಿತಾ ಅವ್ರನ್ನ ಸೀಕ್ರೆಟ್ ರೂಮಿಗೆ ಕಳಿಸೋ ಚಾನ್ಸಸ್ ತುಂಬ ಇದೆ. ಬಟ್ ಒಬ್ಬರೇ ಇದ್ದರೆ ಕಷ್ಟ ಆಗುತ್ತೆ. ಸೊ ಲಾಸ್ಟ್ ಸೀಸನಲ್ಲಿ ಒಂದು ಸೀಸನಲ್ಲಿ ಇಬ್ಬರನ್ನ ಕಳಿಸಿದ್ರು. ಐ ಥಿಂಕ್ ಈ ಸೀಸನಲ್ಲಿ ಇಬ್ಬರನ್ನ ಕಳಿಸುತ್ತಾರೆ ಅನಿಸುತ್ತೆ. ಯಾಕಂದರೆ ರಕ್ಷಿತಾಗೆ ಯಾರು ಆಗಿ ಬರಲ್ಲ ಅವ್ರನ್ನ ಕಳಿಸ್ತಾರೆ ಅಂತ ನನಗನ್ಸುತ್ತೆ. ಆಮೇಲೆ ಧ್ರುವಂತೆ ರಕ್ಷಿತಾ ಶೆಟ್ಟಿ ಅವರು ಇಬ್ಬರಿಗೆ ಆಗಿ ಬರಲ್ಲ, ಮೇ ಬಿ ಅವ್ರನ್ನೇ ಕಳಿಸೋ ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ಇಲ್ಲಿ ಧ್ರುವಂತವರು ಕೂಡ ತುಂಬ ಸರಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೇಕು ತುಂಬ ಇತ್ತು ಅವ್ರಿಗೆ. ಆಮೇಲೆ ಅವರಿಬ್ಬರುಗಳ ನಡುವೆ ಮನಸ್ತಾಪ ಜಾಸ್ತಿ ಇದೆಯಲ್ಲ, ಅದನ್ನೆಲ್ಲ ನೋಡಿದರೆ ಈ ವಾರ ಅವರಿಬ್ಬರನ್ನು ಸೀಕ್ರೆಟ್ ಟಾಸ್ಕ್ಗೆ ಕಳಿಸುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ. ನೋಡೋಣ ಏನಾಗುತ್ತೆ ಈ ವಾರ ಅಂತ. ಪಕ್ಕ ಹೇಳ್ತೀನಿ ಧ್ರುವಂತ್ ಮತ್ತು ರಕ್ಷಿತನ ಸೀಕ್ರೆಟ್ ರೂಮಿಗೆ ಹಾಕಿದ್ದಾರೆ. ಓಕೆ ಗೈಸ್, ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ.